34 ದಿನಗಳ ಬಳಿಕ ಪ್ರಜ್ವಲ್ ರೇವಣ್ಣ ವಾಪಸ್ ಆಗ್ತಾ ಇದ್ದಾರೆ. ತಾವು ಇವತ್ತು ಬರೋದಾಗಿ ಅಂದ್ರೆ ಅಲ್ಲಿಂದ ಹೊರಡೋದಾಗಿ ವಿಡಿಯೋ ಮಾಡಿದ್ರು. ಪ್ರಜ್ವಲ್ ಟಿಕೆಟ್ ಕೂಡ ಬುಕ್ ಆಗಿದೆ. ಇವತ್ತು ಬರಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಎಸ್ಐಟಿ ಕೂಡ ಕಾದಿದೆ. ಸೊ ಏರ್ಪೋರ್ಟ್ನಲ್ಲೇ ಎಸ್ಐಟಿ ಪ್ರಜ್ವಲ್ ರೇವಣ್ಣ ಬಂಧನಕ್ಕಾಗಿ ಕಾದುಕೊಳ್ತಿರೋದು. ಇವತ್ತು ಮಧ್ಯಾಹ್ನ ಮ್ಯೂನಿಚ್ನಿಂದ ಹೊರಡ್ತಾರೆ ಪ್ರಜ್ವಲ್ ರೇವಣ್ಣ. ಬೆಂಗಳೂರಿಗೆ ಟಿಕೆಟ್ ಕೂಡ ಬುಕ್ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ಪ್ರಜ್ವಲ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಫೈನಲಿ ಆಫ್ಟರ್ 34 ಡೇಸ್ ಇವತ್ತು ಪ್ರಜ್ವಲ್ ರೇವಣ್ಣ ಬರೋ ನಿರೀಕ್ಷೆಯಲ್ಲಿ ಎಸ್ಐಟಿ ಅರೆಸ್ಟ್ ಮಾಡೋದಕ್ಕೆ ಕಾದುಕೊಳ್ತಿದೆ. ಇನ್ನೂ ಸಂಶಯಗಳೇನಾದರೂ ಉಳಿದಿದೆಯಾ ಅಥವಾ ಇವತ್ತು ಪ್ರಜ್ವಲ್ ರೇವಣ್ಣ ಬರೋದನ್ನು ಖಾತ್ರಿ ಮಾಡ್ಕೊಂಡಿದೆಯಾ ಎಸ್ಐಟಿ ಟೀಮ್? ವಿಜಯ್, ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ವಿದೇಶಕ್ಕೆ ತೆರಳಿ ಸುಮಾರು 34 ದಿನಗಳು ಕಳೆದಿರುವಂತದ್ದು. ಅದರಲ್ಲೂ ಕೂಡ ಈಗ ಅವರು ಜರ್ಮನಿಯಿಂದ ಟಿಕೆಟ್ ಬುಕ್ ಆಗಿದೆ. ಇವತ್ತು ಬರ್ತಾರೆ ಅನ್ನುವಂತ ಒಂದು ಮಾಹಿತಿ ಏನಿದೆ ಅದು ಎಸ್ಐಟಿಗೆ ಸದ್ಯಕ್ಕೆ ಲಭ್ಯವಾಗಿದೆ. ಅದರಲ್ಲೂ ಕೂಡ ಜರ್ಮನಿಯ ಮ್ಯೂನಿಚ್ನಿಂದ 12:05ಕ್ಕೆ ವಿಮಾನ ಹೊರಡುತ್ತೆ. ಇಲ್ಲಿ ಶುಕ್ರವಾರ ರಾತ್ರಿ ಅಂದ್ರೆ 12:30 ಸುಮಾರಿಗೆ ವಿಮಾನ ಬೆಂಗಳೂರು ಏರ್ಪೋರ್ಟ್ ಅನ್ನು ತಲುಪುತ್ತೆ. ಈ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡೆಯುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಒಂದು ಅನುಮಾನ ಕೂಡ ಕಾಡ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ ಪ್ರಜ್ವಲ್ ರೇವಣ್ಣ ಪರ ವಕೀಲರು ನಿರೀಕ್ಷಣಾ ಜಾಮೀನಿನ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿರೋದ್ರಿಂದಾಗಿ ಅವರು ಬರ್ತಾರಾ ಅನ್ನುವಂತ ಒಂದು ಅನುಮಾನ ಏನಿದೆ ಅದು ಇಲ್ಲಿ ದಟ್ಟವಾಗಿ ಕಾಡ್ತಾ ಇರುವಂತದ್ದು. ಯಾಕೆ ಅಂತ ಹೇಳಿದ್ರೆ, ಒಂದೊಮ್ಮೆ ಅವರು ಬರಬಹುದು ಅಥವಾ ಬರದೇಯೂ ಇರಬಹುದು. ಆದ್ರೆ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಯ ಬಳಿಕದಲ್ಲೂ ಕೂಡ ಅವರು ಆಗಮಿಸುವಂತ ಒಂದು ಸಾಧ್ಯತೆಗಳೇನಿದೆ ಅದು ದಟ್ಟವಾಗಿರುತ್ತೆ. ಆದ್ರೆ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದ್ರೆ ಈಗಾಗಲೇ ಟಿಕೆಟ್ ಬುಕ್ ಆಗಿದೆ. ಹಾಗಾಗಿ ಅವರು ಬರಬಹುದು ಅನ್ನುವಂತ ಒಂದು ನಿರೀಕ್ಷೆ ಏನಿದೆ ಅದು ಇವತ್ತು ದಟ್ಟವಾಗಿದೆ ಅಂತಾನೆ ಹೇಳ್ಬಹುದು. ಯಾವಾಗ ಹಾಗಾದ್ರೆ ಇದು ಕನ್ಫರ್ಮ್ ಆಗುತ್ತೆ ಅನ್ನೋದನ್ನ ಗಮನಿಸ್ತಾ ಹೋದ್ರೆ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಏರ್ಪೋರ್ಟ್ ನ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಜರ್ಮನಿಯಿಂದ ಫ್ಲೈಟ್ ಹೊರಟ ತಕ್ಷಣದಲ್ಲಿ ಇಲ್ಲಿನ ಅಧಿಕಾರಿಗಳಿಗೆ ಒಂದು ಮಾಹಿತಿ ಬರುತ್ತೆ, ಯಾವ ಸೀಟ್ ನಲ್ಲಿ ಯಾವ ಪ್ರಯಾಣಿಕರಿದ್ದಾರೆ ಅನ್ನುವಂಥದ್ದು. ಆ ಒಂದು ಪ್ರಯಾಣಿಕರ ಮಾಹಿತಿ ಬಂದ ನಂತರದಲ್ಲಿ ಎಸ್ಐಟಿ ಅಧಿಕಾರಿಗಳಿಗೆ ಇದು ಕನ್ಫರ್ಮ್ ಆಗುತ್ತೆ, ಪ್ರಜ್ವಲ್ ರೇವಣ್ಣ ಅವರು ಇವತ್ತು ಬೆಂಗಳೂರಿಗೆ ಬರ್ತಾರೆ ಅನ್ನುವಂಥದ್ದು. ಒಂದೊಮ್ಮೆ ಏನಾದ್ರೂ ಅವರು ಆ ಒಂದು ಫ್ಲೈಟ್ ನಲ್ಲಿ ಇಲ್ಲ ಅನ್ನುವಂತ ಒಂದು ಮಾಹಿತಿ ಏನಾದ್ರೂ ಬಂದ್ರೆ ಇವತ್ತು ಕೂಡ ಅವರು ಬರೋದಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಆದ್ರೆ ಈಗ ಸದ್ಯದ ಮಟ್ಟಿಗೆ ನಾವು ಗಮನಿಸ್ತಾ ಇದ್ರೆ ಎಸ್ಐಟಿ ಅಧಿಕಾರಿಗಳು ಒಂದು ತಂಡ ಏನಿದೆ ಅದು ಏರ್ಪೋರ್ಟ್ ನಲ್ಲಿ ಬೀಡು ಬಿಟ್ಟಿದೆ. ಏರ್ಪೋರ್ಟ್ ಅಧಿಕಾರಿಗಳೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲೂ ಕೂಡ ಇದ್ದಾರೆ. ಅವರು ಬಂದ ತಕ್ಷಣದಲ್ಲೇ ಅವ್ರನ್ನ ಬಂಧಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಈಗಾಗಲೇ ಎಲ್ಲಾ ರೀತಿಯ ಕಾನೂನು ಪ್ರಕ್ರಿಯೆಗಳನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ಮುಗಿಸಿರುವಂತದ್ದು. ಅಂದ್ರೆ ಅವರು ಯಾವಾಗ ಏರ್ಪೋರ್ಟ್ಗೆ ಆಗಮಿಸ್ತಾರೋ ಆ ಸಂದರ್ಭದಲ್ಲಿ ಏರ್ಪೋರ್ಟ್ ಅಧಿಕಾರಿಗಳಿಗೆ ಈ ಒಂದು ಪ್ರಕರಣದ ಬಗ್ಗೆ ತಿಳಿಸ್ತಾರೆ. ಅದೇ ರೀತಿಯಲ್ಲಿ ಅವ್ರನ್ನ ತಕ್ಷಣವೇ ಅಲ್ಲಿಂದ ವಶಕ್ಕೆ ಪಡೆಯುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಬ್ಲೂ ಕಾರ್ನರ್ ನೋಟಿಸ್ ಜಾರಿಯಾಗಿರೋದ್ರಿಂದಾಗಿ ಏರ್ಪೋರ್ಟ್ ಅಧಿಕಾರಿಗಳು ಕೂಡ ಪ್ರಜ್ವಲ್ ರೇವಣ್ಣ ಅವರು ಲ್ಯಾಂಡ್ ಆಗ್ತಾ ಇದ್ದಂತೆ ಮೊದಲಿಗೆ ವಶಕ್ಕೆ ಪಡೆಯುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಅನಂತರದಲ್ಲಿ ಎಸ್ಐಟಿ ಅಧಿಕಾರಿಗಳು ಅವರಿಗೆ ಈ ಒಂದು ಕಾನೂನಿನ ಏನು ಒಂದು ಪ್ರಕ್ರಿಯೆಗಳನ್ನು ಈಗಾಗಲೇ ಮುಗಿಸಿದಾರಲ್ಲ ಅವೆಲ್ಲವನ್ನ ಕೊಟ್ಟು ಅನಂತರದಲ್ಲಿ ಅವರನ್ನ ತಮ್ಮ ವಶಕ್ಕೆ ಪಡೆದುಕೊಳ್ತಾರೆ. ತಕ್ಷಣವೇ ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಮಾಡಿಸ್ತಾರೆ. ಪ್ರಾಥಮಿಕವಾಗಿ ಒಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾರೆ. ಅನಂತರದಲ್ಲಿ ನ್ಯಾಯಾಧೀಶರ ನಿವಾಸಕ್ಕೂ ಕೂಡ ಹಾಜರುಪಡಿಸ್ತಾರೆ. ಅಲ್ಲಿ ಎಸ್ಐಟಿ ಕಸ್ಟಡಿಗೆ ಕೇಳುವಂತ ಒಂದು ಸಾಧ್ಯತೆಗಳು ಕೂಡ ದಟ್ಟವಾಗಿರುತ್ತೆ. ಆದ್ರೆ ಪ್ರಜ್ವಲ್ ರೇವಣ್ಣ ಅವರು ಏನಾದ್ರೂ ವಿಮಾನವನ್ನ ಹತ್ತಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಅವರು ಇವತ್ತು ಬರೋದಿಲ್ಲ. ಆದ್ರೆ 12:05 ನಂತರದಲ್ಲಿ ಅಂದ್ರೆ ವಿಮಾನ ಟೇಕ್ ಆಫ್ ಆದ ನಂತರದಲ್ಲಿ ಬೆಂಗಳೂರಿನ ಏರ್ಪೋರ್ಟ್ ಅಧಿಕಾರಿಗಳಿಗೆ ಕನ್ಫರ್ಮ್ ಆಗುತ್ತೆ ಪ್ರಜ್ವಲ್ ರೇವಣ್ಣ ಅವರು ಹೊರಟಿದ್ದಾರೋ ಅಥವಾ ಹೊರಟಿಲ್ವೋ ಅನ್ನುವಂಥದ್ದು. ಅವರು ಹೊರಟಿದ್ರೆ ಖಂಡಿತವಾಗಿಯೂ ಕೂಡ ಸಂಜೆ ಅವರ ಬಂಧನ ಆಗುತ್ತೆ. ವಿಜಯ್, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.